ಶ್ರೀನಿವಾಸ್ ಆಸ್ಪತ್ರೆ ಮತ್ತು ಎನ್ಐಟಿಕೆಯ ಸಹಕಾರದೊಂದಿಗೆ ಮಂಗಳೂರಿನ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಕೊರೋನಾ ಸೋಂಕಿತರ ಮೇಲೆ ನಿಗಾ ಇರಿಸಲು ಹಾಗೂ ಪ್ರಾಥಮಿಕ ಚಿಕಿತ್ಸೆ ನೀಡುವ ವ್ಯವಸ್ಥೆಯ ಕುರಿತಂತೆ ಸುರತ್ಕಲ್ನ ಎನ್ಐಟಿಕೆಯಲ್ಲಿ ಐಸೋಲೇಷನ್ ಕೇಂದ್ರ ಆರಂಭಿಸಲಾಗಿದೆ. ಇಲ್ಲಿ ಮುಖ ಶ್ರೀನಿವಾಸ್ ಆಸ್ಪತ್ರೆಯ ವೈದ್ಯರು ಮತ್ತು ನರ್ಸ್ಗಳು ಸೇವೆಯನ್ನ ನೀಡಲಿದ್ದಾರೆ. ಶ್ರೀನಿವಾಸ್ ಆಸ್ಪತ್ರೆ ಮತ್ತು ಎನ್ಐಟಿಕೆಯ ಸಹಯೋಗದೊಂದಿಗೆ ಕೋವಿಡ್ ಸೆಂಟರ್ ಅನ್ನು ತೆರೆಯಲಾಗಿದೆ. ಎನ್ಐಟಿಕೆಯ ಹಿಮಾಲಯ ಬ್ಲಾಕ್ ಹಾಸ್ಟೆಲ್ನಲ್ಲಿ ಕೋವಿಡ್ ಕೇರ್ ಸೆಂಟರ್ ಅನ್ನು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಭರತ್ ಶೆಟ್ಟಿ ಅವರು ಉದ್ಘಾಟಿಸಿದರು. ಎನ್ಐಟಿಕೆ ರಿಜಿಸ್ಟ್ರಾರ್ ಇದ್ದಾರೆ, ಅವರ ಹತ್ರ ಎಲ್ಲ ಮಾತಾಡಿ ನಾವೀಗ ಒಂದು ವಿಂಗ್ ಅನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ, ಒಂದು ಹಾಸ್ಟೆಲನ್ನು. ಇಲ್ಲಿ ಒಂದು ಸಾಧಾರಣ 500 ಬೆಡ್ಸ್ ಹತ್ರ ರೆಡಿ ಉಂಟಿದ್ರಲ್ಲಿ 250 ಬೆಡ್ಡನ್ನು ನಾವು ರೆಡಿ ಫಾರ್ ಯೂಸ್ ಮಾಡಿದ್ದೇವೆ. ಪ್ರತಿ ಫ್ಲೋರ್ನಲ್ಲಿ CCTV ಕ್ಯಾಮರಾ DC ಆಫೀಸಿಗೆ ಡೈರೆಕ್ಟ್ ಲಿಂಕ್ ಇರ್ತದೆ. ಆ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅಗತ್ಯ ಇದ್ದರೆ ಬೇರೆ ವಿಂಗ್ಸಲ್ಲಿ ಸಹ ರೂಮ್ ಉಂಟು. ಸಾಧಾರಣ ಒಂದು 1,000 ಮೊನ್ನೆ ಅದಕ್ಕಿಂತ ಮುಂಚೆ 500 ಬೆಡ್ಡಿಗೆ ನಾವು ಯೋಚನೆ ಮಾಡಿದ್ದೇವೆ. ಈ 1,000 ಬೆಡ್ಡಿಗೆ ರೆಡಿ ಇದ್ದೇವೆ. ಅಗತ್ಯ ಇದ್ದಲ್ಲಿ 1,000 ಬೆಡ್ಡಿಗೆ ರೆಡಿ ಇದ್ದೇವೆ. ಹೇಗಾಗ್ತದೆ ಅಂತ ಹೇಳಿದ್ರೆ, ಯಾರು ಸೋಂಕಿತರು ಇರ್ತಾರೆ, ನಮ್ಮ ಪಾಸಿಟಿವ್ ಬಂದವರನ್ನು ಮನೆಯಲ್ಲಿ ಐಸೋಲೇಷನ್ಗೆ ಜಾಗ ಇರೋದಿಲ್ಲ, ಅಂಥವರಿಗೆ ಇಲ್ಲಿ ಐಸೋಲೇಷನ್ ಒಂದು ರೂಮಲ್ಲಿ ಒಬ್ಬ ವ್ಯಕ್ತಿಗೆ ಕರೆಕ್ಟಾಗಿ ಎಲ್ಲ ವ್ಯವಸ್ಥೆ ಇರ್ತದೆ. ಅವರಿಗೆ ಇಲ್ಲಿ ಇರಲಿಕ್ಕೆ ವ್ಯವಸ್ಥೆ, ಊಟ ತಿಂಡಿ ಚಾ ಏನಿದ್ರು ಸಹ ಅದೆಲ್ಲ ಸರ್ಕಾರದಿಂದ ವ್ಯವಸ್ಥೆಗಳನ್ನು ಮಾಡ್ತೇವೆ. ಮತ್ತು ನಮ್ಮ ಶ್ರೀನಿವಾಸ್ ಹಾಸ್ಪಿಟ್ಲ ಶ್ರೀನಿವಾಸ ಅವರು ಇದ್ದಾರೆ, ಶ್ರೀನಿವಾಸ್ ಯೂನಿವರ್ಸಿಟಿಯಿಂದ ಮೆಡಿಕಲ್ ಕಾಲೇಜ್ ಇದೆ, ಅಲ್ಲಿಯ ಡಾಕ್ಟ್ರುಗಳನ್ನು 100 ಜನರಿಗೆ ಒಬ್ಬರು ಡಾಕ್ಟ್ರು ಮತ್ತು 2 ನರ್ಸಿಂಗ್ ಸ್ಟಾಫನ್ನು ಇಲ್ಲೇ ಕಾಯಮಾಗಿ ನಾವು ಕೂರಿಸಿರ್ತೇವೆ. ಅದನ್ನು ಮಾನಿಟರ್ ಮಾಡಲಿಕ್ಕೆ ಅವ್ರದ್ದು ಆಕ್ಸಿಜನ್ ಲೆವೆಲ್ ಇರ್ಬೋದು, ಬೇರೆ ಬೇರೆ ವಿಷಯಗಳನ್ನು ಮಾನಿಟರ್ ಮಾಡಲಿಕ್ಕೆ ನಾವು ಶ್ರೀನಿವಾಸ್ ಮೆಡಿಕಲ್ ಕಾಲೇಜವರ ಸಹಾಯನ ತಗೊಂಡು ಇಲ್ಲಿ ಅವರು ಡಾಕ್ಟರ್ಗಳನ್ನು ಪೋಸ್ಟಿಂಗ್ ಮಾಡಿರ್ತಾರೆ. ಎಮರ್ಜೆನ್ಸಿಗೆ ಆಂಬ್ಯುಲೆನ್ಸ್ ಸಹ ಇರ್ತದೆ. ಈ ಸೆಂಟರ್ನಲ್ಲಿ 250 ಸಿಂಗಲ್ ಐಸೋಲೇಟ್ ಬೆಡ್ಡುಗಳಿದ್ದು, ರೋಗ ಲಕ್ಷಣಗಳಿಲ್ಲದೆ ಕೋವಿಡ್ ರೋಗಿಗಳನ್ನು ಐಸೋಲೇಟ್ ಮಾಡುವ ವ್ಯವಸ್ಥೆ ಲಭ್ಯವಿರುತ್ತದೆ. ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಸಹಕುಲಾಧಿಪತಿ ಡಾಕ್ಟರ್ ಎ ಶ್ರೀನಿವಾಸ್ ರಾವ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಈ ಕೋವಿಡ್ ಕೇರ್ ಸೆಂಟರ್ಗೆ ಅಗತ್ಯ ವೈದ್ಯರ ಹಾಗೂ ದಾದಿಯರ ಸೇವೆಯನ್ನು ಶ್ರೀನಿವಾಸ್ ಆಸ್ಪತ್ರೆಯು ಪೂರೈಸುವುದಾಗಿ ಆಶ್ವಾಸನೆಯನ್ನ ನೀಡಿದರು. ನಮ್ಮ ವೈದ್ಯಕೀಯ ಚಿಕಿತ್ಸೆ ಎಂತ ಬೇಕಾಗುತ್ತೆ ಅದಕ್ಕೆ ಬೇಕಿದ್ದ ಸಿಬ್ಬಂದಿಗಳನ್ನು ಎಲ್ಲರನ್ನು ನಾವು ಇಲ್ಲಿ ಇಟ್ಟು ಇಲ್ಲಿಗೆ ಬೇಕಿದ್ದ ರೋಗಿಗಳಿಗೆ ಎಂತೆಲ್ಲ ಸೂಕ್ತ ಕ್ರಮ ಬೇಕಾದೆಲ್ಲ ನಾವು ತಗೊಳ್ಳಿಕ್ಕೆ ತಯಾರಿದ್ದೇವೆ ಅಂತೇಳಿ ಹೇಳ್ತಾ ಇದ್ದೇವೆ. ಇನ್ನು ಬಹುಶಃ ಪ್ರಾಯಶಃ ಇವತ್ತಿಂದವೇ ಬರಲಿಕ್ಕೆ ಶುರು ಆಗ್ತದೆ. ಇವತ್ತಿಂದವೇ ನಮ್ಮ 2 ನರ್ಸು ಮತ್ತು ಡಾಕ್ಟರ್ಸನ್ನು ನಾವು ಇಲ್ಲಿ ಇರ್ತೇವೆ. ಇಲ್ಲಿ ಚಿಕಿತ್ಸೆ ನಾವು ಇವತ್ತಿಂದವೇ ಮಾಡಲಿಕ್ಕೆ ತಯಾರಿದ್ದೇವೆ. ಈ ಸಂದರ್ಭ ಸ್ಥಳೀಯ ಕಾರ್ಪೊರೇಟರ್ಗಳಾದ ಶ್ವೇತಾ, ಶೋಭಾ, ಲೋಕೇಶ್ ಬಳ್ಳಾಚೆ ಹಾಗೂ ಸರಿತಾ, ಎನ್ಐಟಿಕೆಯ ಕುಲಸಚಿವ ಡಾಕ್ಟರ್ ರವೀಂದ್ರ, ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ಅಜಯ್ ಕುಮಾರ್, ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ವಿನೋದ್ ಪ್ರೇಮ್ ಸಿಂಗ್, ಪಿಜಿ ಸಂಯೋಜಕ ಡಾಕ್ಟರ್ ಡೇವಿಡ್, ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಕಾಲೇಜ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ನ ಡೀನ್ ಡಾಕ್ಟರ್ ಶ್ಯಾಮ್ ಕಿಶೋರ್, ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಸೆಂಟರ್ನ ಡೀನ್ ಡಾಕ್ಟರ್ ಉದಯ್ ಕುಮಾರ್ ರಾವ್, ಶ್ರೀನಿವಾಸ್ ಆಸ್ಪತ್ರೆಯ ಜನರಲ್ ಮೆಡಿಸಿನ್ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಅನಿತಾ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.